ಅದು ನೀರಿನ ಸೋಲಾರ್ ಬರೀ ನೀರಿಗೆ ಬಿಸಿ ಮಾಡುತ್ತೆ, ಅದು ಮಾತ್ರ ಅದು ಕೆಲಸ. ಇದಿರೋದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು. ಸರ್ ಬ್ಯಾಟ್ರಿ ಖರ್ಚಿರುತ್ತೆ ಜಾಸ್ತಿ, ಬ್ಯಾಟ್ರಿ ಎಕ್ಸ್ಪೆನ್ಸ್ ಇರುತ್ತೆ, ಅದು ಮಾಡಬೇಕು ಇದು ಮಾಡಬೇಕು. ಆನ್ ಗ್ರಿಡ್ ಸೆಟಪ್ ಇದು ಆನ್ ಗ್ರಿಡ್ ಅಂದ್ರೆ ಬ್ಯಾಟ್ರಿ ಬರಲ್ಲ. ಸರ್ಕಾರ ಕಡೆಯಿಂದ 2 ಗುಡ್ ನ್ಯೂಸ್ ಇದೆ. ಒಂದೇನೆಂದ್ರೆ ಫಸ್ಟ್ ಅವರು PM ಸೂರ್ಯಗರಿಂದ ಸಬ್ಸಿಡಿ ಪ್ರಾಜೆಕ್ಟ್ಸ್ ಕೊಡ್ತಿದ್ದಾರೆ, GST% ಕಡಿಮೆ ಮಾಡಿದ್ದಾರೆ. ಇದಕ್ಕೆ 10 ವರ್ಷ ವ್ಯಾರಂಟಿ ಬರುತ್ತೆ. ನೋಡಿ 1.8 ಕಿಲೋವಾಟ್ ಹಂಗೆ ಕಸ್ಟಮರ್ ಮನೆಗೆ ಹೋಗ್ತಾನೆ ಇದೆ. ಇವಾಗ ಬರೋ ಇನ್ವರ್ಟರ್ಸ್ ಎಲ್ಲ ವೈಫೈ ಬೇಸ್ಡ್. ಒಂದು ಯೂನಿಟ್ಗೆ 2 ರೂಪೀಸ್ ಚೇಂಜ್ ಸರ್ಕಾರ ನಿಮಗೆ ಪೇ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ಮೈ ಬಜಾರ್ ವೀಕ್ಷಕರಿಗೆ ನಮಸ್ಕಾರ. ಆ್ಯಕ್ಚುಲಿ ನನಗೆ ತೋರಿಸ್ತಾರಂಥದ್ದು ನಮ್ಮ ಸೋಲಾರ್ ಕಂಪ್ನಿ ಒಂದು ಸೋಲಾರು. ಸೊ ಇದ್ರ ಬಗ್ಗೆ ಇಂಟ್ರೊಡ್ಯೂಸ್ ಕೊಡೋಕ್ಕೆ ನೆಲ್ಸನ್ ಅವರು ಇದ್ದಾರೆ. ಹಾಯ್ ಸರ್. ಸರ್ ನಮಸ್ತೆ. ಸೊ ನನ್ನ ಹೆಸರು ನೆಲ್ಸನ್, ನಮ್ಮ ಕಂಪನಿ ನೇಮ್ ನಮ್ಮ ಸೋಲಾರ್. ನೀವು ನಾನು ಹಿಂದಿರೋ ಪ್ಯಾನಲ್ಸ್ ನೋಡ್ಬೋದು. ಇವತ್ತಿನ ಉದ್ದೇಶ ಏನಂದರೆ, ತುಂಬ ಜನ ಬೆಂಗಳೂರಲ್ಲಿ ಇದ್ದಿಲ್ಲ, ತುಂಬ ಸಾವಿರ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ. ಇದನ್ನು ನೋಡಿದ ತಕ್ಷಣ ಫಸ್ಟ್ ನಿಮಗೂ ಜ್ಞಾಪಕ ಬರೋದು ಏನಂದರೆ ನಿಮ್ಮ ನೀರಿನ ಸೋಲಾರ್. ಅದು ನೀರಿನ ಸೋಲಾರ್ ಬರೀ ನೀರಿಗೆ ಬಿಸಿ ಮಾಡುತ್ತೆ, ಅದು ಮಾತ್ರ ಅದು ಕೆಲಸ. ಇದಿರೋದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು. ನೋಡಿ ಈ ಪ್ಯಾನಲಿಂದ ಈ ಇನ್ವರ್ಟರ್ಗೆ ಕನೆಕ್ಷನ್ ಹೋಗುತ್ತೆ, ಇದು ಎನರ್ಜಿ ಕನ್ವರ್ಟ್ ಮಾಡಿಬಿಟ್ಟು ನಿಮ್ಮ ಮನೆಗೆ ಸಪ್ಲೈ ಮಾಡುತ್ತೆ. ಸೊ ತುಂಬ ಜನ ಸೋಲಾರ್ ಅಂತ ಬರೋ ನೋಡಿ ಸರ್ ಬ್ಯಾಟ್ರಿ ಖರ್ಚಿರುತ್ತೆ ಜಾಸ್ತಿ, ಬ್ಯಾಟ್ರಿ ಎಕ್ಸ್ಪೆನ್ಸ್ ಇರುತ್ತೆ, ಅದು ಮಾಡಬೇಕು ಇದು ಮಾಡಬೇಕು. ಆನ್ ಗ್ರಿಡ್ ಸೆಟಪ್ ಇದು ಆನ್ ಗ್ರಿಡ್ ಅಂದರೆ ಬ್ಯಾಟ್ರಿ ಬರಲ್ಲ. ಸೊ ಇದು ಮೇನ್ ಇವತ್ತಿನ ಉದ್ದೇಶ ಏನಂದರೆ, ಒಂದು 2 ಕಿಲೋವಾಟ್ ಫುಲ್ ಸೆಟಪ್ ತೋರಿಸ್ತಾ ಇದೆ ನಿಮಗೆ. ಸ್ಟ್ರಕ್ಚರ್ ಯಾವ ಥರ, ಪ್ಯಾನಲ್ ಯಾವ ಥರ, ಇನ್ವರ್ಟರ್ ಏನು ಯೂಸ್ ಮಾಡ್ತೀವಿ, ಮೆಟೀರಿಯಲ್ಸ್ ಏನು ಯೂಸ್ ಮಾಡ್ತೀವಿ ನೋಡಿ. ಒಂದೊಂದು ACD ಬ್ಯಾಗ್ DCD ಬ್ಯಾಗ್ ಎಲ್ಲ ಮೆಟೀರಿಯಲ್ಸ್ ತೋರಿಸ್ಕೊಡ್ತೀನಿ ನಿಮಗೆ. ಪ್ಲಸ್ ಇವತ್ತಿನ ಹೈಲೈಟ್ ಏನಂದರೆ, ಸರ್ಕಾರ ಕಡೆಯಿಂದ 2 ಗುಡ್ ನ್ಯೂಸ್ ಇದೆ. ಒಂದೇನೆಂದರೆ ಫಸ್ಟ್ ಅವರು PM ಸೂರ್ಯಗರಿಂದ ಸಬ್ಸಿಡಿ ಪ್ರಾಜೆಕ್ಟ್ಸ್ ಕೊಡ್ತಿದ್ದಾರೆ. ಏನಂದರೆ 2 ಕಿಲೋವಾಟ್ ಸೋಲಾರ್ ಹಾಕಿದ್ರೆ ಕಸ್ಟಮರ್ಗೆ 60,000 ಸಬ್ಸಿಡಿ ಬರುತ್ತೆ. 3 ಕಿಲೋವಾಟಿಂದ ಮೇಲೆ ಹೋದರೆ 78,000 ತನಕ ನಿಮಗೆ ಸಬ್ಸಿಡಿ ಅಮೌಂಟ್ ಬರುತ್ತೆ. ಒಂದು ಸೆಕೆಂಡ್ ಏನಂದರೆ, ಇವಾಗ ಗುಡ್ ನ್ಯೂಸ್ ರೀಸೆಂಟ್ಲಿ ಜಸ್ಟ್ ನಿನ್ನೆಯಿಂದ ಏನು ಮಾಡಿದ್ದಾರೆ ಸರ್ಕಾರ, GST% ಕಡಿಮೆ ಮಾಡಿದ್ದಾರೆ. ಸೊ ಮುಂಚೆ ಇದಕ್ಕೆ 12% ಇತ್ತು, ಇದಕ್ಕೂ 12% ಇತ್ತು. ಇವಾಗ ಇದು 2ಕ್ಕೂ ಸೇರಿ 5% ಮಾಡಿದ್ದಾರೆ. ಮಿಕ್ಕಿದ ಹಂಗೆ ಇರುತ್ತೆ ನೋಡಿ. ಸ್ಟ್ರಕ್ಚರ್ ಆಗಲಿ, ಮಿಕ್ಕಿದ ಬಿಲ್ ಆಫ್ ಮೆಟೀರಿಯಲ್ಸ್, ವೈರ್ಸ್ ಆಗಲಿ, ಇನ್ಸ್ಟಾಲೇಷನ್ ಆಗಲಿ, ಎಕ್ಸೆಟ್ರಾ ಆಗಲಿ, ಅದೆಲ್ಲ 18% ಇದೆ. ಬಟ್ ಮೇನ್ ಹೈಲೈಟ್ ಇರೋದು ಪ್ಯಾನಲ್ ಆಗಲಿ, ಇನ್ವರ್ಟರ್ ಆಗಲಿ, ಹೈಬ್ರಿಡ್ ಇನ್ವರ್ಟರ್ಸ್ ಆಗಲಿ, ಅದಕ್ಕೂ ಏನು ಮಾಡಿದ್ರೆ ಸರ್ಕಾರ 5% GST ತಂದಿದ್ದಾರೆ. ಸೊ ತುಂಬ ಜನ ಕೊಟೇಶನ್ ಆವಾಗಲೇ ತೊಗೊಂಡಿರ್ತೀರ, ಆವಾಗ ಬೆಲೆ ಜಾಸ್ತಿ ಇರುತ್ತೆ. ಇವಾಗ ತಿರ್ಗಾ ರೀಕೊಟೇಶನ್ ತೊಗೊಳ್ಳಿ, ಆವಾಗ ಇನ್ನೂ ನಿಮಗೆ ಕಡಿಮೆ ಆಗುತ್ತೆ, ಯಾಕಂದರೆ GST ಪ್ರೈಸಿಂಗು ಕಡಿಮೆ ಆಗುತ್ತೆ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಇದು ಮೇನ್ ಯಾರಿಗೆಲ್ಲ ಯೂಸ್ಫುಲ್ ಇರುತ್ತೆ ಅಂದರೆ, ಫಸ್ಟ್ ತಿಂಗು ಸ್ವಂತ ಮನೆ ಇರಬೇಕು, ಗೃಹಜ್ಯೋತಿ ಇದೆ ಅಂದರೆ ನಿಮಗೆ ಯೂಸ್ ಇಲ್ಲ. 2,000 ಮೇಲೆ ಬಿಲ್ ಯಾರು ಕಟ್ತಾ ಇದ್ದೀರಾ ಅವರಿಗೆ ವರ್ಕೌಟ್ ಆಗುತ್ತೆ. ಒಂದು ಸೆಕೆಂಡ್ ಮಿನಿಮಮ್ ಎಕ್ಸಾಂಪಲ್ ಕೊಡಬೇಕಾದ್ರೆ, ಇದು ಒಂದು 2 ಕಿಲೋವಾಟ್ ಸೆಟಪ್ ಅಂದರೆ ನಿಮ್ಗೆ ಅಮ್ಮ ಅಂದರೆ ಒಂದು 1,60,000 ಆಗುತ್ತೆ ಮ್ಯಾಕ್ಸಿಮಮ್. ರೈಸ್ ಸ್ಟ್ರಕ್ಚರ್ ಟಾಪ್ ಕಾನ್ ಪ್ಯಾನಲ್ ಹಾಕೋದು 1,60,000 ತಿಳ್ಕೊಳ್ಳಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು 1,60,000 ಇನ್ವೆಸ್ಟ್ ಮಾಡ್ತೀರಾ. ಇದೆಲ್ಲ ಸೆಟಪ್ ಹಾಕಿ ತೋರಿಸಿದ ಮೇಲೆ 15 ದಿನ ಒಳಗೆ ನಿಮ್ಮ ಅಕೌಂಟ್ಗೆ 60,000 ಸಬ್ಸಿಡಿ ನಿಮ್ಮ ಅಕೌಂಟ್ ಬಂದುಬಿಡುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ 1 ಲಕ್ಷ. ನೀವು ಕರೆಂಟ್ ಬಿಲ್ ಎಷ್ಟು ಕಟ್ತಾ, ತಿಂಗಳಿಗೆ 2,000 ಕಟ್ತಾ ಇದ್ದಿಲ್ಲ. ಹಂಗೆ ಲೆಕ್ಕದಲ್ಲಿ 1 ವರ್ಷಕ್ಕೆ 24,000 ಕಟ್ತೀರಾ. ಸೊ 5ನೇ ವರ್ಷಕ್ಕೆ ನಿಮ್ಮ 1 ಲಕ್ಷ ದುಡ್ಡು ನಿಮಗೆ ರಿಟರ್ನ್ ಬಂತು. ಮಿಕ್ಕಿದ 20 ವರ್ಷ ಫ್ರೀ ಎಲೆಕ್ಟ್ರಿಸಿಟಿ. ಯಾಕಂದರೆ ಬೆಸ್ಕಾಮಿಂದ ನಿಮ್ಗೆ ಏನು ಮಾಡ್ತಾರೆ, 25 ವರ್ಷ PP ಅಗ್ರಿಮೆಂಟ್ ಕೊಡ್ತಾರೆ. ನೀವೇನು ಯೂಸ್ ಮಾಡ್ತೀರಿ ಯೂಸ್ ಮಾಡಿ, ಮಿಕ್ಕಿದೇನು ಎಕ್ಸಸ್ ಇದೆ ಅದನ್ನು KB ಕೊಡ್ಬೋದು. ಅದಕ್ಕೂ ಅವರು ಪರ್ ಯೂನಿಟ್ಗೆ 2 ರೂಪೀಸ್ ಚೇಂಜ್ ಕೊಡ್ತಾ ಇರ್ತಾರೆ ನಿಮಗೆ ಅಪ್ ಟು 25 ಇಯರ್ಸ್. ಸೊ ರಿಟರ್ನ್ ಆನ್ ಇನ್ವೆಸ್ಟ್ ಕಾನ್ಸೆಪ್ಟಲ್ಲಿ ಯಾರು ಜಾಸ್ತಿ ಕರೆಂಟ್ ಬಿಲ್ ಕಟ್ತೀರಾ ಅವ್ರಿಗೆ ಬೇಗ ವರ್ಕೌಟ್ ಆಗುತ್ತೆ. ನಿಮಗೆ ಬೇಕಾದ್ರೆ ಸಿಂಪಲ್ ನಿಮ್ಮದು ಕರೆಂಟ್ ಬಿಲ್ ಫೋಟೋ, ನಿಮ್ಮದು ಟೆರೆಸ್ ಫೋಟೋ, ನಿಮ್ಮದು ಬಿಲ್ಡಿಂಗ್ ಫೋಟೋ, ನಿಮ್ಮದು ಮೀಟರ್ ಫೋಟೋ, ಈ 4 ಫೋಟೋಸ್ ನಮಗೆ ಶೇರ್ ಮಾಡಿ, ವಾಟ್ಸಪ್ ಮಾಡಿ. ಆ ವೀಡಿಯೋಸ್ ಏನು ನಂಬರ್ ಇದೆ ಅದ್ರಲ್ಲಿ ಕಳಿಸಿ. ನಿಮಗೆ ನಮ್ಮ ಸ್ಟಾಫ್ ಎಲ್ಲ ಬೇಸಿಕ್ ಡೀಟೇಲ್ಸ್ ಕಳಿಸ್ತಾರೆ. ನೀವು ಎಷ್ಟು ಅಂದಿದ್ಮೇಲೆ ನಿಮಗೆ ಸೈಟ್ ವಿಸಿಟ್ ಮಾಡಿಬಿಟ್ಟು ಈ ಥರ ಸೆಟಪ್ ಮಾಡಿಕೊಡ್ತೀವಿ. ಒಂದು ಸೆಕೆಂಡ್ ಏನಂದರೆ, ತುಂಬ ಕಸ್ಟಮರ್ಸ್ ಡೌಟ್ ಇರುತ್ತೆ, ಸರ್ ಈ ಥರ ನನಗೆ ಬ್ಯಾಟ್ರಿ ಸೆಟಪ್ ಬೇಕು, ಅದಕ್ಕೂ ಸಿಗುತ್ತೆ ಅಂತ. ಎಸ್, ನಮ್ಮ ಹತ್ರ ಹೈಬ್ರಿಡ್ ಸೆಟಪ್ ಇದೆ, ಅದರಲ್ಲೂ ಲಿಥಿಯಂ ಬ್ಯಾಟ್ರೀಸ್ ಬರುತ್ತೆ. ಇದೇ ಥರ ಇನ್ವರ್ಟರ್ಸ್ ಬರುತ್ತೆ, ಡೇ ಹೈಟ್ ಇನ್ವರ್ಟರ್, ಅದಕ್ಕೆ ಲಿಥಿಯಂ ಬ್ಯಾಟ್ರೀಸ್ ಕೆಳಗಡೆ ಬರುತ್ತೆ, ಅದಕ್ಕೆ 10 ಇಯರ್ಸ್ ವ್ಯಾರಂಟಿ ಇದೆ. ಸೊ ಇವಾಗ ವಯಸ್ಸಾಗಿರೋರು ಇದ್ದೀರಾ, ಲಿಫ್ಟ್ ಇದೆ, ಇಲ್ಲ ನೀರಿನ ಮೋಟ್ರ್ ಇದೆ, AC ಇದೆ, ಇದೆಲ್ಲ ಓಡಬೇಕಾದ್ರೂ ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇದೆ. ಸಿಂಗಲ್ ಫೇಸಲ್ಲಿ 5 ಕಿಲೋವಾಟ್ 6 ಕಿಲೋವಾಟ್ ಇದೆ, 3 ಫೇಸಲ್ಲಿ 8 10 12 15 20 ಕಿಲೋವಾಟ್ ತನಕನೂ ಇದೆ. ಸೊ DG ರಿಪ್ಲೇಸ್ಮೆಂಟ್ಸು ನಮ್ಮ ಹತ್ರ ಬ್ಯಾಟ್ರೀಸ್ ಇದೆ. ಸೊ ವಿಡಿಯೋ ಪೂರ್ತಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಕಾಲ್ ಮಾಡಿ, ನಾವು ಸೋಲಾರ್ ಹಾಕ್ಕೊಡ್ತೀವಿ ನಿಮಗೆ. ಸೊ ನೋಡಿ, ಇದು ಒಂದು 2 ಕಿಲೋವಾಟ್ ಆನ್ ಗ್ರಿಡ್ ಇನ್ವರ್ಟರ್. ಸೊ ನಿಮ್ಮ ಹತ್ರ ಸಿಂಗಲ್ ಫೇಸ್ ಇದ್ದರೆ ಸಿಂಗಲ್ ಫೇಸ್ ಇನ್ವರ್ಟರ್, 3 ಫೇಸ್ ಅಂತ 3 ಫೇಸ್ ಬರುತ್ತೆ. ಇದು ಫೆಸ್ಟಾನ್ ಕಂಪನಿ ಅಂತ. ಇದನ್ನು ಬಿಟ್ಬಿಟ್ಟು ಡೇ ಆಗಲಿ ಬೇರೆ ಕಂಪನೀಸ್ ಜೊತೆ ಡೈ ಮಾಡಿ, ಇದಕ್ಕೆ 10 ವರ್ಷ ವ್ಯಾರಂಟಿ ಬರುತ್ತೆ. ಸೊ ತುಂಬ ಕಸ್ಟಮರ್ ಏನಂದರೆ, ಆನ್ ಗ್ರಿಡ್ ಅಂದರೆ ಬ್ಯಾಟ್ರಿ ಬರಲ್ಲ, ನೀವು ಯೂಸ್ ಮಾಡ್ತಾ ಮಿಕ್ಕಿದ ಎಕ್ಸ್ಪೋರ್ಟ್ ಆಗುತ್ತೆ. ಪ್ಲಸ್ ಕರೆಂಟ್ ಆಫ್ ಆಯ್ತು ಅಂದರೆ ನಿಮ್ಮ ಮನೇಲಿ ಏನು UPS ಇದೆ ಅದೇ ಬ್ಯಾಕಪ್ ಕೊಡುತ್ತೆ. ಪ್ಯಾನಲಿಂದ ಸ್ಟ್ರೈಟ್ ಇದಕ್ಕೆ ಬರುತ್ತೆ. ಇದನ್ನ DCDB ಅಂತೀವಿ ನೋಡಿ. ಇದರಲ್ಲಿ ಒಂದು SPD ಇದೆ, ಒಂದು MCB ಇದೆ, ಒಂದು ಫ್ಯೂಸ್ ಇದೆ. ಸೊ ಏನೋ ಹೆಚ್ಚು ಕಡಿಮೆ ಬಂದರೆ ಇಲ್ಲಿಗೆ ಇನ್ವರ್ಟರ್ ಬರುತ್ತೆ. AC ಸೈಡ್ ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ, ಒಂದು SPD ಕೊಟ್ಟಿದ್ದೀವಿ, MCB ಕೊಟ್ಟಿದ್ದೀವಿ. ಏನೋ ಹೆಚ್ಚು ಕಡಿಮೆ ಆಯಿತು ಟ್ರಿಪ್ ಆಗುತ್ತೆ. ಸೊ ಇನ್ವರ್ಟರ್ಗೆ ಸೇಫ್ಟಿ ಇರುತ್ತೆ. ಇದರಿಂದ ಇದಕ್ಕೆ ಬರುತ್ತೆ. ಸೊ ಇದೆಲ್ಲನೇ ಆ್ಯಪ್ ಬೇಸ್ ಬರುತ್ತೆ. ಸೊ ಇದಕ್ಕೆ ಏನು ಮಾಡ್ತೀವಿ, 3 ಅರ್ಥಿಂಗ್ಸ್ ಮಾಡ್ತೀವಿ. ಸೊ ಕೇಬಲ್ಸ್ ನೋಡ್ಬೋದು, ಅಲ್ಯೂಮಿನಿಯಮ್ದು 16 ಸ್ಕ್ವೇರ್ ಎಮ್ ಹಾಕ್ತೀವಿ. ಪಾಲಿ ಕ್ಯಾಬ್ದು AC ಸೈಡ್ ಆಗಲಿ DC ಸೈಡ್ ಆಗಲಿ 4 ಸ್ಕ್ವೇರ್ ಎಮ್ ಕೇಬಲ್ಸ್ ಹಾಕ್ತೀವಿ. ಇದೇನು ತೋರಿಸ್ತಾ ಇದೆ, ದೊಡ್ಡ ಪ್ರಾಜೆಕ್ಟ್ಸ್ ಇನ್ನೂ ಮೇಲೆ ಹೋಗುವಾಗ ನಾವು ಏನು ಮಾಡ್ತೀವಿ, 6 ಸ್ಕ್ವೇರ್ ಎಮ್ ಯೂಸ್ ಮಾಡ್ತೀವಿ. 10 ಕಿಲೋವಾಟ್ ಪ್ರಾಜೆಕ್ಟ್ 6 ಸ್ಕ್ವೇರ್ ಎಮ್ AC ಸೈಡ್ ಆಗಲಿ DC ಸೈಡ್ ಆಗಲಿ ಒಂದು ಲೈಟಿಂಗ್ ಅಲ್ಲಿ ಸರಿ, ಒಂದು ಕಾಪರ್ ಬಾಂಡ್ ರಾಡ್ ಹಾಕ್ಬಿಟ್ಟು ಕೆಮಿಕಲ್ ಅಂತ 3 ಮಾಡ್ತೀವಿ. ಒಂದು ಇನ್ವರ್ಟರ್ಗೆ, ಒಂದು ಪ್ಯಾನಲ್ಸ್ಗೆ, ಒಂದು ಲೈಟಿಂಗ್ ಅರಸ್ಗೆ. ಸೊ ಈ ಥರ ಒಂದು ಸೆಟಪ್ ಮಾಡಿಕೊಡ್ತೀವಿ ಕಸ್ಟಮರ್ಸ್ಗೆ. ಸೊ ಇವಾಗಲೂ ಒಂದು ಒಳ್ಳೆ ತಿಂಗು. ತುಂಬ ಕಸ್ಟಮರ್ಸ್ ಕೇಳ್ತೀರಾ ಹೆಂಗಂದರೆ, ಸರ್ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಶೂಟ್ ಮಾಡ್ತಾ ಇದೀವಿ ಲೈವಾಗಿ, ಮಳೆ ಬೀಳ್ತಾ ಇದೆ, ನೀವು ನೋಡ್ಬೋದು ಸ್ವಲ್ಪ ಲೈಟಾಗಿ ಮಳೆ ಬೀಳ್ತಾ ಇದೆ. ತುಂಬ ಕಸ್ಟಮರ್ಸ್ ಒಂದು ಡೌಟ್ ಇರುತ್ತೆ, ಏನಂದರೆ ಮಳೆಗಾಲದಲ್ಲಿ ಸೋಲಾರ್ ವರ್ಕ್ ಆಗುತ್ತಾ. ಇದು ತುಂಬ ಕಸ್ಟಮರ್ಸ್ ಮೈಂಡಲ್ಲಿದೆ ಯಾವಾಗಲೂ.
ಜಸ್ಟ್ ನಾನು ನಿಮಗೆ ಇದು ಹೆಂಗಂದ್ರೆ ನೋಡಿ ಇದೆಲ್ಲ ಆ್ಯಪ್ ಬೇಸ್ ಬರುತ್ತೆ, ವೈಫೈ ಬೇಸ್ ಇರುತ್ತೆ. ಸೊ ಮುಂಚೆ ನೀವೇನೋ ಕತೆ ಹೊಡಿಬೋದಿತ್ತು ಸರ್, ಇಲ್ಲ ಹಂಗೆ ಓಡುತ್ತೆ ಹಿಂಗೆ ಓಡುತ್ತೆ ಇದಾಗುತ್ತೆ ಅದಾಗುತ್ತೆ ಅಂತ. ಇವಾಗ ಆ ಥರ ಎಲ್ಲ ಏನೂ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ, ನೀವು ಇಲ್ಲಿ ಬಂದು ನೋಡ್ಬೋದು. ಇವಾಗ ಇದೊಂದು 5 ಕಿಲೋವಾಟ್ ಸೆಟಪ್ಪು ನೋಡಿ, 5 ಕಿಲೋವಾಟ್ ಸೆಟಪ್ಪು, ಆಲ್ಮೋಸ್ಟ್ 2 ಕಿಲೋವಾಟ್ ನೋಡಿ ಹಂಗೆ ಬರ್ತಾನೆ ಇದೆ ಲೈವ್ ನೋಡಿ. 1.8 ಕಿಲೋವಾಟ್ ಹಂಗೆ ಕಸ್ಟಮರ್ ಮನೆಗೆ ಹೋಗ್ತಾನೇ ಇದೆ, ಡೈರೆಕ್ಟಾಗಿ ಕನ್ಸ್ಯೂಮ್ಷನ್ ಹಂಗೆ ರನ್ನಿಂಗ್ ಇದೆ. ಸೊ ಇದು ನೀವು ಯೂಸ್ ಮಾಡಿದ್ರೆ ಯೂಸ್ ಮಾಡ್ತೀರಾ, ನೀವು ಯೂಸ್ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ಎಕ್ಸಸ್ ಏನಿದೆ ಆಟೋಮೆಟಿಕ್ ಎಕ್ಸ್ಪೋರ್ಟ್ ಆಗುತ್ತೆ ನೋಡಿ. ಒಂದು ದಿನಕ್ಕೆ ಎಷ್ಟು ಜನರೇಟ್ ಆಗಿದೆ, ನಿನ್ನೆ ಎಷ್ಟು ಜನರೇಟ್ ಆಗಿದೆ, ಮೊನ್ನೆ ಎಷ್ಟು ಜನರೇಟ್ ಆಗಿದೆ ನೋಡಿ. 25 ಯೂನಿಟು, 18 ಯೂನಿಟು. ಯಾಕಂದರೆ ಹೋದ ತಿಂಗಳು ಸ್ವಲ್ಪ ಮಳೆಗಾಲ ಇತ್ತು, ಸೊ ಹಂಗೆ ಸ್ವಲ್ಪ ಕನ್ಸಂಪ್ಷನ್ ಕಡಿಮೆ ಇರುತ್ತೆ ನೋಡಿ. 423 ಯೂನಿಟ್ಸ್ ಆಗಿದೆ, ಬಿಫೋರ್ 555 ಆಗಿದೆ. ಬಿಸಿಲು ಕಾಲದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ನಿಮಗೆ ನೋಡಿ, 600 ಯೂನಿಟ್ಸ್ ಆಗಿದೆ. ಸೊ ಈ ಥರ ಎಲ್ಲ ಆ್ಯಪ್ ಬೇಸ್ ಇರುತ್ತೆ. ಪ್ಲಸ್ ಅಲರ್ಟ್ಸು, ಬಾಬಾ ಸ್ಪೇಸ್ಗೆ ಚೇಂಜ್ ಆಯಿತು, ಲೋ ವೋಲ್ಟೇಜ್ ನೋಡಿ, ಅಂಡರ್ ವೋಲ್ಟು, ಇಲ್ಲ ಕರೆಂಟ್ ಹೋಯಿತು, ಏನಿದ್ರು ಆ್ಯಪಲ್ಲಿ ನೋಡ್ಬೋದು ನೀವು. ಸೊ ಈ ಥರ ಎಲ್ಲ ಆ್ಯಪ್ ಬೇಸ್ ಬರುತ್ತೆ. ಸೊ ಕಸ್ಟಮರ್ಗೆ ಆನ್ಲೈನಲ್ಲೇ ನೋಡ್ಕೊಳ್ಬೋದು ಯಾವ ಥರ ವರ್ಕಿಂಗ್ ಇರುತ್ತೆ, ಏನಿರುತ್ತೆ, ಎಲ್ಲ ಡೀಟೇಲ್ಸ್ ನೋಡಿ. ನಿಮ್ಮ ಒಂದು ಫೋನ್ ಇಟ್ಕೊಂಡ್ರೆ ಸಾಕು, ಅದರಲ್ಲೇ ನಿಮಗೆಲ್ಲ ಗೊತ್ತಾಗುತ್ತೆ. ಸೇಮ್ ಹೈಬ್ರಿಡ್ ಬಂದರೂ ಅದೇ ಥರ ಇರುತ್ತೆ ನಿಮಗೆ. ಸೊ ನೀವು ಫಸ್ಟು ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಸೆಕೆಂಡ್ ನಿಮ್ಮ ಮನೆಗೆ ಎಕ್ಸಸ್ ಏನಿದೆ ಅದು ಆಟೋಮೆಟಿಕ್ ಎಕ್ಸ್ಪೋರ್ಟ್ ಆಗುತ್ತೆ. ಆ ಅಗ್ರಿಮೆಂಟ್ 25 ವರ್ಷ ಇರುತ್ತೆ. ಸೊ ತುಂಬ ಕಸ್ಟಮರ್ಸ್ ಏನು ಮಾಡ್ತಾರೆ ಸರ್, ಇದು ಎಷ್ಟು ವರ್ಷ ನೋಡಿ. ಪ್ಯಾನಲ್ಗೆ ಯಾವತ್ತು ಈ ಪ್ರಾಡಕ್ಟ್ಗೆ 10 ವರ್ಷ ಕೊಡ್ತಾರೆ, ಈ ಪರ್ಫಾರ್ಮೆನ್ಸ್ಗೆ 30 ವರ್ಷ ವಾರಂಟಿ ಕೊಡ್ತಾರೆ. ಟಾಪ್ ಕಾನ್ ಆಟೋಮೆಟಿಕ್ ಕೊಡ್ತಾರೆ. ಇನ್ವರ್ಟರ್ ಬರುವಾಗ ನಮ್ಮ ಹತ್ರ ಹೈಬ್ರಿಡ್ ಇನ್ವರ್ಟರ್ಸ್ ಇಂಪೋರ್ಟೆಡ್ ಇರೋದ್ರಿಂದ ಇನ್ವರ್ಟರ್ಗೂ 10 ವರ್ಷ ಇರುತ್ತೆ, ಬ್ಯಾಟ್ರಿಗೂ 10 ವರ್ಷ ಇರುತ್ತೆ. ಈ ಆನ್ ಗ್ರಿಡ್ ಇನ್ವರ್ಟರ್ 10 ವರ್ಷ ವ್ಯಾರಂಟಿ ಇರುತ್ತೆ ಫಸ್ಟ್ ಆನ್ಗೆ. ಸೊ ಈ ಥರ ನೀವು ಇನ್ವೆಸ್ಟ್ ಮಾಡ್ತಾ ಫ್ಯೂಚರ್ಗೆ. ಸೊ ನಿಮ್ದು ಹತ್ರ ಎಲೆಕ್ಟ್ರಿಕ್ ಕಾರ್ ಇದೆ, ಇಲ್ಲಾಂದರೆ ನೋಡಿ ಕಾಮನ್ ಏರಿಯಾ ಇದೆ, ಅವರೆಲ್ಲ ಇಲ್ಲಾಂದರೆ ಈ ಥರ ಯಾರು ಹೆವಿ ಬಿಲ್ ಕಟ್ತಾ ಇದ್ದೀರಾ, ಸ್ವಂತ ಮನೆ ಇದೆ, ಅವರು ಸಬ್ಸಿಡಿ ಜೊತೆ ಹಾಕ್ಕೊಳ್ಬೋದು. ತುಂಬ ಕಸ್ಟಮರ್ಸ್ ಏನಾಗುತ್ತೆ ಸರ್, ನನ್ನ ಹತ್ರ PG ಇದೆ, ಸ್ಕೂಲ್ ಇದೆ, ಕಾಲೇಜ್ ಇದೆ, ಹಾಸ್ಪಿಟಲ್ಸ್ ಇದೆ, ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಆಫೀಸಸ್ ಇದೆ, ಇಂಡಸ್ಟ್ರೀಸ್ ಇದೆ, ಪೆಟ್ರೋಲ್ ಬಂಕ್ಸ್ ಇದೆ. ಆ ಕಸ್ಟಮರ್ಸ್ ಎಲ್ಲ ನಾನ್ ಸಬ್ಸಿಡಿಯಲ್ಲಿ ಹಾಕ್ಕೊಳ್ಬೋದು. ನಮ್ಮ ಸರ್ಕಾರ ಒಂದು ಒಳ್ಳೇದು ಏನು ಮಾಡಿದೆ ಅಂದರೆ, ನೀವು ಯೂಸ್ ಮಾಡಿ ಎಕ್ಸಸ್ ಏನು KEB ಕೊಡ್ತಿರೋ ಅದಕ್ಕೆ ಪರ್ ಯೂನಿಟ್ಗೆ ₹2 ಚೇಂಜ್ ಅವ್ರು ನಿಮಗೆ 25 ಇಯರ್ಸ್ ತನಕ ಕೊಡ್ತಾರೆ. ಬೇರೆ ಸ್ಟೇಟಲ್ಲಿ ಆಪ್ಷನ್ ಇಲ್ಲ, ನಮ್ಮ ಸರ್ಕಾರ ಅದು ಮಾಡ್ತಾ ಇದೆ. ಹಂಗಾಗಿ ನೀವು ಸ್ವಂತ ಬಿಲ್ಡಿಂಗ್ ಏನೋ ಇದೆ ನಿಮ್ಮ ಹತ್ರ, ಜಾಸ್ತಿ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ, ದಯವಿಟ್ಟು ಸ್ಕ್ರೀನಲ್ಲಿ ಬರೋ ನಂಬರ್ಗೆ ಕಾಲ್ ಮಾಡಿ. ನಾನು ನಿಮಗೆ ಈ ಡೀಟೇಲ್ಸ್ ಎಲ್ಲ ನಾನು ಹಿಂದಿದೆಲ್ಲ ಶೇರ್ ಮಾಡಿ, ನಮಗೆ ನಮ್ಮ ಸ್ಟಾಫ್ ಸೈಟ್ ವಿಸಿಟ್ ಬರ್ತಾರೆ, ಬಂದುಬಿಟ್ಟು ನಿಮಗೆ ಮಾಡಿಕೊಡ್ತಾರೆ. ಸರ್ ಈ ಬ್ಯಾಟ್ರೀಸ್ಗಳೆಲ್ಲ ನೀವೇ ಕೊಡ್ತಿದ್ದೀರಿ? ಹೌದು ಸರ್, ಇದು ಸೇಮ್ ಅಂದರೆ ನಮ್ದು ಏನಂದರೆ ಡೇ ಕಂಪನಿ ಜೊತೆ ಟೈಪ್ ಮಾಡಿದ್ದೀವಿ. ಇನ್ವರ್ಟರ್ ಆಗಲಿ ಬ್ಯಾಟ್ರಿ ಆಗಲಿ ಲಿಥಿಯಂ ಬ್ಯಾಟ್ರಿ ಜೊತೆ ಬರುತ್ತೆ. ಸೊ ಲಿಥಿಯಂ ಬ್ಯಾಟ್ರೀಸ್ ಮೇಂಟೆನೆನ್ಸ್ ಏನೂ ಇರಲ್ಲ, ಇದು LFP ಕೆಮಿಸ್ಟ್ರಿ ಇರುತ್ತೆ. ಸೊ ಇನ್ವರ್ಟರ್ಗೂ 10 ವರ್ಷ ವ್ಯಾರಂಟಿ ಇರುತ್ತೆ, ಬ್ಯಾಟ್ರಿಗೂ 10 ವರ್ಷ ವ್ಯಾರಂಟಿ ಇರುತ್ತೆ. ಪ್ಲಸ್ ಅದು ಕಮ್ಯುನಿಕೇಷನ್ ಬೇಸಿಸ್ ಬರುತ್ತೆ, ಮೊಬೈಲಲ್ಲೇ ನೋಡ್ಕೊಳ್ಬೋದು ಎಷ್ಟು ಚಾರ್ಜ್ ಇದೆ, ಎಷ್ಟು ಕಡಿಮೆ ಆಗಿದೆ, ಏನು ಕತೆ ಎಲ್ಲನೂ ಅದರಲ್ಲೇ ತೋರಿಸುತ್ತೆ ನಿಮಗೆ. ಸೊ ನೀವು ಆಗಲೇ ಇದನ್ನ ವೈಫೈಯಿಂದ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ? ಹೌದು ಸರ್. ಸೊ ಇದೆಲ್ಲನೂ ಇವಾಗ ಬರೋ ಇನ್ವರ್ಟರ್ಸ್ ಎಲ್ಲ ವೈಫೈ ಬೇಸ್ ಸರ್. ಸೊ ಇವಾಗ ಟೆರೆಸಲ್ಲಿ ಇನ್ವರ್ಟರ್ ಹಾಕ್ತೇವೆ ಅಂದರೆ ನಿಮ್ಮೊಂದು ಎನ್ಹಾನ್ಸರ್ ರಿಪೀಟರ್ ಹಾಕ್ಕೊಂಡ್ರೆ ಏನು ಮಾಡ್ತೀವಿ, ಈ ಸ್ಕ್ಯಾನರ್ ಇರುತ್ತೆ ನೋಡಿ ವೈಫೈಗೆ ಅಂತ ಪಾಸ್ವರ್ಡ್ ಎಲ್ಲ ಕೊಟ್ಟಿದ್ದಾರೆ, ಇದನ್ನು ತೆಗೆದುಬಿಟ್ಟು ನಿಮಗೆ ಹಾಕ್ಕೊಡ್ತೀವಿ. ಸೊ ನೀವು ನಿಮ್ಮ ಮೊಬೈಲಲ್ಲಿ ಆ ಆ್ಯಪ್ನ ಡೌನ್ಲೋಡ್ ಮಾಡಿದರೆ ನೀವು ಇದರಿಂದ ನೀವು ಆನ್ಲೈನಲ್ಲೇ ಮಾನಿಟರ್ ಮಾಡ್ಕೊಳ್ಬೋದು. ಒಂದು ದಿನಕ್ಕೆ ಏನು ಜನರೇಟ್ ಆಯಿತು, ಒಂದು ತಿಂಗಳಿಗೆ ಎಷ್ಟಾಯಿತು, ಒಂದು ವರ್ಷಕ್ಕೆ ಎಷ್ಟಾಯಿತು, ಎಲ್ಲ ಡೀಟೇಲ್ಸ್ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಓಕೆ ಸರ್, ಮತ್ತು ಸರ್ಕಾರದವ್ರಿಗೆ ಇದು ವಾಪಸ್ ನಾವು ಕರೆಂಟ್ನ ಸೇಲ್ ಮಾಡ್ಬೋದು? ಹೌದು ಸರ್. ಅದ್ರ ಬಗ್ಗೆ ಒಂದು ಯೂನಿಟ್ಗೆ ಏನಾಗುತ್ತೆ ಅಂದರೆ, ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು 5 ಕಿಲೋವಾಟ್ ಇಟ್ಕೊಳ್ಳಿ, 5 ಕಿಲೋವಾಟ್ ಆವ್ರೇಜಾಗಿ ಒಂದು 600 ಯೂನಿಟ್ ಜನರೇಟ್ ಆಗುತ್ತೆ. ಮಳೆಗಾಲ ಇರುವಾಗ ಒಂದು 450 ಆಗುತ್ತೆ, ಬಿಸಿಲು ಕಾಲದಲ್ಲಿ 750 ತನಕ ಆಗುತ್ತೆ. ನೀವು ಒಂದು 300 ಯೂನಿಟ್ ಯೂಸ್ ಮಾಡಿದ್ರಿ, ಮಿಕ್ಕಿ 300 ಯೂನಿಟ್ಸ್ ಎಕ್ಸ್ಪೋರ್ಟ್ ಮಾಡಿದಿರಿ. ಒಂದು ಯೂನಿಟ್ಗೆ ₹2 ಚೇಂಜ್ ಸರ್ಕಾರ ನಿಮಗೆ ಪೇ ಮಾಡ್ತಾರೆ. ಸೊ ನಿಮ್ಮದು 5 ಕಿಲೋವಾಟ್ ₹600 ಏನು ಮಿನಿಮಮ್ ಬರುತ್ತೆ, ಅದು ಮೈನಸ್ ಆಗಿಬಿಟ್ಟು ನಿಮ್ಮ ಕನ್ಸಂಪ್ಷನ್ ಮೈನಸ್ ಆಗಿ ಎಕ್ಸಸ್ ಏನು ಎಕ್ಸ್ಪೋರ್ಟ್ ಆಗುತ್ತೋ ₹2 ಚೇಂಜ್ ಅವರು ಪೇ ಮಾಡ್ತಾರೆ ನಿಮಗೆ. ಆ ಅಗ್ರಿಮೆಂಟ್ 25 ವರ್ಷ ತನಕ ಇರುತ್ತೆ. ಸೊ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ನಿಮಗೆ. ಸರ್ ಇದಕ್ಕೆ ಲಿಮಿಟ್ಸ್ ಇದೆಯಾ? ಈ ಲಿಮಿಟ್ಸಲ್ಲಿ ಮಾತ್ರ ಇದು ಅಂತ? ಸರ್ ಇದರಲ್ಲಿ ಏನಂದರೆ ಸಿಂಪಲ್, ಸ್ಯಾಂಕ್ಷನ್ ಲೋಡ್ ಎಷ್ಟಿದೆ ಅಷ್ಟು ಮಾತ್ರ. ನೀವು 2 ಕಿಲೋವಾಟ್ ತೊಗೊಂಡ್ರೆ 2 ಕಿಲೋವಾಟ್ ಆಗ್ಬೋದು, 5 ತೊಗೊಂಡ್ರೆ 5 ಆಗ್ಬೋದು. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಕಾರ್ ತೊಗೊಳ್ತೀರಾ, ನಿಮ್ದು 2-3 ಕಿಲೋವಾಟ್ ಇರುತ್ತೆ, ಫಾಸ್ಟ್ ಚಾರ್ಜರ್ ಬರುತ್ತೆ 7.5 ಕಿಲೋವಾಟ್ ಬರುತ್ತೆ, ಆವಾಗ ಪೆನಾಲ್ಟಿ ಬರೋ ಥರ ಆಗುತ್ತೆ. ಸೊ ಮೇನ್ ಕಸ್ಟಮರ್ಸ್ ಏನು ಮಾಡಬೇಕು, ಸ್ಯಾಂಕ್ಷನ್ ಲೋಡ್ ಜಾಸ್ತಿ ಮಾಡ್ಕೊಳ್ಬೇಕು. ಆನ್ ಗ್ರಿಡ್ ತೊಗೊಂಡು ಅಟ್ಲೀಸ್ಟ್ ಒಂದು 8 ರಿಂದ 10 ಕಿಲೋವಾಟ್ ಹಾಕಬೇಕು. ಯಾಕಂದರೆ ಫಾಸ್ಟ್ ಚಾರ್ಜರ್ ಬರೋದೇ 7.5 ಕಿಲೋವಾಟ್ ಬರುತ್ತೆ. ಸೊ 8 ರಿಂದ 10 ಕಿಲೋವಾಟ್ ಹಾಕ್ಬಿಟ್ಟು ಸ್ಯಾಂಕ್ಷನ್ ಲೋಡ್ ಜಾಸ್ತಿ ಮಾಡಿ ಅದಕ್ಕೆ ನೀವು ಸೋಲಾರ್ ಹೋದರೆ ನಿಮಗೆ ಇನ್ನೂ ವರ್ಕೌಟ್ ಆಗುತ್ತೆ. ಯಾಕಂದರೆ ಕಾರ್ ಚಾರ್ಜ್ ಮಾಡೋದು ನೀವು ನೈಟಲ್ಲಿ, ಡೇ ಟೈಮ್ ಎಕ್ಸ್ಪೋರ್ಟ್ ಆಗಬೇಕು, ಆವಾಗ ಮಾತ್ರ ವರ್ಕೌಟ್ ಆಗುತ್ತೆ. ಸೊ ಹಂಗಾಗಿ ಆನ್ ಗ್ರಿಡ್ ಸೆಟಪ್ ಹೋದರೆ ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟಲ್ಲಿ ನಿಮಗೆ ಬೇಗ ವರ್ಕೌಟ್ ಆಗುತ್ತೆ. ಸರ್ ನಮ್ಮ ಮೈ ಬಜಾರ್ ವೀಕ್ಷಕರಿಗೆ ನೀವು ಏನು ಆಫರ್ಸ್ ಕೊಡ್ಬೋದು ಸರ್ ಇದಕ್ಕೆ? ಸೊ ಒಂದು ಸರ್ಕಾರನೇ ಒಳ್ಳೆ ಆಫರ್ ಕೊಟ್ಬಿಟ್ಟಿದ್ದಾರೆ. GST ಒಂದು ಕಡಿಮೆ ಆಗಿದೆ, ಯಾಕಂದರೆ ಹೋದ ವಾರ ತನಕ ಏನೆಲ್ಲ ಕೊಟೇಷನ್ ಇತ್ತು ಅದೆಲ್ಲ ರಿವೈಸ್ ಕೋಡ್ಸ್ ಶೇರ್ ಮಾಡ್ತಾ ಇದ್ವಿ ಕಸ್ಟಮರ್ಸ್ಗೆ. ಸೊ ನಿಮ್ಮ ಕಡೆಯಿಂದ ಬರೋವರೆಗೂ ಒಳ್ಳೆ ಕೋಟ್ನ ಶೇರ್ ಮಾಡ್ತೀವಿ. ಒಂದು ಕರೆಂಟ್ಲಿ ನಾವು ಬ್ಯಾಂಗ್ಳೂರು ಮತ್ತು ಔಟ್ಸ್ಕಟ್ಸ್ ಮಾತ್ರ ಮಾಡ್ತಾ ಇದ್ದೀವಿ, ಫುಲ್ ಕರ್ನಾಟಕ ನಾವು ಕರೆಂಟ್ಲಿ ಮಾಡ್ತಾ ಇಲ್ಲ. ಫುಲ್ ಕರ್ನಾಟಕ ಎಲ್ಲಿ ಮಾಡ್ತಾ ಇದೀವಿ ಅಂದರೆ 5 ಕಿಲೋವಾಟ್ ನಾವು ಹೈಬ್ರಿಡ್ ಸಿಸ್ಟಮ್ ಮಾಡ್ತಾ ಇದ್ವಿ. ಸಿಂಗಲ್ ಫೇಸ್ ಆಗಲಿ 3 ಫೇಸ್ ಆಗಲಿ, ಇವಾಗ ಲಿಫ್ಟ್ ಹೊಡಬೇಕು, ದೊಡ್ಡ ಎಕ್ವಿಪ್ಮೆಂಟ್ಸ್ ಇದೆ, ಇಲ್ಲಾಂದರೆ ಕಮರ್ಷಿಯಲ್ ಇದೆ, 20 ಕಿಲೋವಾಟ್ ಇದೆ, 30 ಕಿಲೋವಾಟ್ ಇದೆ, 50 ಕಿಲೋವಾಟ್ ಇದೆ, ಅವರಿಗೆಲ್ಲ ಮಾಡ್ತಾ ಇದ್ವಿ. ರೆಸಿಡೆನ್ಷಿಯಲ್ 2, 3, 4, 5 ಬರುವಾಗ ಏನಾಗುತ್ತೆ ಅಂದರೆ ಅಲ್ಲಲ್ಲಿರೋ ವೆಂಡರ್ಸ್ ಹತ್ರ ಅಲ್ಲಲ್ಲೇ ಹಾಕ್ಕೊಳ್ಳಿ, ಆವಾಗ ನಿಮ್ಮ ಖರ್ಚು ಕಡಿಮೆ ಆಗುತ್ತೆ. ನಾವು ಸದ್ಯಕ್ಕೆ ಬ್ಯಾಂಗ್ಳೂರು ಮಾತ್ರ ಮಾಡ್ತಾ ಇದ್ದೀವಿ. ನಾನ್ ಸಬ್ಸಿಡಿ ಪ್ರಾಜೆಕ್ಟ್ಸ್ 5 and above ಹೈಬ್ರಿಡ್ ಸಿಸ್ಟಮ್ ನಾವು ಮಾಡ್ತಾ ಇದ್ದೀವಿ ಅಕ್ರಾಸ್ ಕರ್ನಾಟಕ. ಸೊ ಖಂಡಿತ ಆಫೀಸ್ಗೆ ಕಾಲ್ ಮಾಡಿ, ನಿಮ್ಗೆ ಒಳ್ಳೆ ಆಫರ್ ಕೊಡ್ತೀವಿ. ಪ್ಲಸ್
ಇದರಲ್ಲಿ ಏನು ಮೇಂಟೆನೆನ್ಸ್ ಇಲ್ಲ, ಕಸ್ಟಮರ್ಗೆ ಒಂದೇ ಕೆಲಸ ಇಲ್ಲ ನೋಡಿ, ಈ ಪ್ಯಾನೆಲ್ ಮೇಲೆ ನೀರು ಹಾಕಿ ಕ್ಲೀನ್ ಮಾಡಬೇಕು. ಇದನ್ನ ಬಿಟ್ಟರೆ ಏನೂ ಇಲ್ಲ. ಇವತ್ತು ಮಳೆ ಬಿತ್ತದೆ, ಇದೇ ಕ್ಲೀನ್ ಆಗಿಬಿಡುತ್ತೆ ಅಷ್ಟೇ. Okay, ತೀರಾ dust ಧೂಳು ಮಾತ್ರ. ಇರುತ್ತೆ. ಎಸ್, ತೀರಾ ಧೂಳು ಇರುತ್ತೆ ನೋಡಿ, ಆವಾಗ ಮತ್ತೆ ಒಂದು ಮಾಪ್ ತಗೊಂಡು ನೀವು ಕ್ಲೀನ್ ಮಾಡ್ಬೋದು ಅಷ್ಟೇ. ಇದನ್ನ ಬಿಟ್ಟರೆ ಆನ್ ಗೈಡಲ್ಲಿ ಮೇಂಟೆನೆನ್ಸ್ ಅನ್ನೋದು ಏನಿಲ್ಲ. ಸೊ ನೀವು ಸಬ್ಸಿಡಿ ಪ್ರಾಜೆಕ್ಟ್ ಹಾಕಿ ಮತ್ತೆ 5 years ಅನ್ಕೊಂಡು ನಮ್ಮ ಕಡೆಯಿಂದ ವ್ಯಾರಂಟೀಸ್ ಇರುತ್ತೆ. ಸೊ ಇನ್ವರ್ಟರ್ ಏನೇ ಆಗಲಿ, ಪ್ಯಾನೆಲ್ ಏನೇ ಆಗಲಿ, 5 years ಇಂದ ನಾವು ಫುಲ್ ಸರ್ವಿಸ್ ಮಾಡ್ತೀವಿ. ಕಸ್ಟಮರ್ ಒಂದೇ ಕೆಲಸ ಇರೋದು, ಪ್ಯಾನೆಲ್ನ ಜಸ್ಟ್ ನೀರು ಹಾಕಿ ಕ್ಲೀನ್ ಮಾಡ್ಬೇಕು. ಅದನ್ನ ಬಿಟ್ಟರೆ ಬೇರೆ ಏನೂ ಸರ್ವಿಸ್ ಇರಲ್ಲ. ಸರ್ ನಾವು ಲೀಸ್ ತೊಗೊಂಡಿರ್ತೀವಿ ಮನೆ, ನಾವು ಬಾಡಿಗೆ ಮನೆಗೆ ಆಗಲ್ಲ ಅಂತ ಹೇಳಿದ್ರೆ ಲೀಸ್ಗಿತ್ತು ಮನೆ ಅಂತ ಇಟ್ಕೊಳ್ಳಿ, ಯಾವಾಗ ಅದನ್ನು ಮಾಡಿಸಿ? ಇಲ್ಲ ಸರ್, ಅದು ಲೀಸ್ಗೂ ಆಗಲ್ಲ, ರೆಂಟಲ್ ಹೋಮ್ಸ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮದೇ ಸ್ವಂತ ಮನೆ ಇದೆ, ನಿಮ್ಮ ಮನೆಗೆ ಒಂದು 3 ಕಿಲೋ ಸ್ಯಾಂಕ್ಷನ್ ತೊಗೊಂಡಿದ್ದೀರಾ, ನೀರಿನ ಮೋಟ್ರ್ ಇರುತ್ತೆ ಬೋರು, ಅದಕ್ಕೊಂದು 2 ಕಿಲೋ ತೊಗೊಂಡಿದ್ದೀರಾ. ಆವಾಗ ಏನಾಗುತ್ತೆ, ನಿಮ್ಮ ಮನೆಗೆ ಮಾತ್ರ ನೀವು ಹಾಕ್ಬೋದು, ಇಲ್ಲಾಂದರೆ ಬೋರ್ಗೆ ಹಾಕೊಳ್ಬೋದು ಅಷ್ಟೇ. ಯಾವುದೋ ಒಂದು ಮನೆ 1 ಮೀಟರ್ 1 ಸಬ್ಸಿಡಿ, 1 ಸೋಲಾರ್, ಎರಡಕ್ಕೂ ನೀವು ಹಾಕೋಕ್ಕಾಗಲ್ಲ. ಸೊ ಒಂದು ಮನೆಯಲ್ಲ 5-6 ಮನೆ ಇದೆ, ಬಾಡಿಗೆ ಮನೆ ಇದೆ, ಅವರು ಹಾಕೋಕ್ಕಾಗಲ್ಲ. ಹಿಂಗೆ ಬೇಕಾದ್ರೆ ಮಾಡ್ಬೋದು. ಒಂದು ಚಿಕ್ಕದೊಂದು 15-20 ಮನೆ ಕಟ್ಟಿದ್ದೀರಾ, ಅದರಲ್ಲಿ ಕಾಮನ್ ಏರಿಯಾ ಇರುತ್ತೆ ನೋಡಿ, ಆ ಕಾಮನ್ ಏರಿಯಾಗೆ ಬೇಕಾದ್ರೆ ನೀವು ಸೋಲಾರ್ ಹೋಗ್ಬೋದು. ಆವಾಗ ಏನಾಗುತ್ತೆ, ಆ ಲಿಫ್ಟ್ ಆಗಲಿ, ನೀರು ಮೋಟ್ರ್ ಆಗಲಿ, ಆ ಶೇಡ್ ಬಿಲ್ ಇತ್ತಂದರೆ ಸ್ವಲ್ಪ ಇದರಲ್ಲಿ ಅದು ವರ್ಕೌಟ್ ಆಗುತ್ತೆ. ನೀವೇ ಓನರಾಗಿ ಮೇಲೆ ಇದ್ದೀರಾ, ನಿಮ್ಮ ಮನೆಗೆ ಹಾಕ್ಕೊಳ್ಬೋದು. ಬಟ್ ಎಲ್ಲ ಮನೆ ಆಗಲಿ, ಬಾಡಿಗೆ ಮನೆ ಆಗಲಿ, ಅವ್ರಿಗೆ ವರ್ಕೌಟ್ ಆಗಲ್ಲ. ಸ್ವಂತ ಮನೆಯವ್ರಿಗೆ ಮಾತ್ರ ಆಗುತ್ತೆ, ಬೇರೆಯವ್ರಿಗೆ ಇದು ವರ್ಕೌಟ್ ಆಗಲ್ಲ. ಸರ್ ಇನ್ನೊಂದು ಥಿಂಗ್ ನನಗೆ ಬಂದಿದ್ದು ಇವಾಗ ಅಂತಂದರೆ, ಈಗ ನಮ್ಮದು ಮನೆ ಇಲ್ಲಿದೆ ಸರ್, ನಾನು ಸೇಲ್ ಮಾಡಿ ಬೇರೆ ಕಡೆ ಮನೆ ತೊಗೊಳ್ತೀನಿ, ಎರಡು ಓನ್ ಹೌಸ್, ಇದನ್ನು ಸೇಲ್ ಮಾಡ್ತೀನಿ, ಒಂದು ಕಡೆ ತೊಗೊಳ್ತೀನಿ, ಆಗ ರೀಇನ್ಸ್ಟಾಲೇಷನ್ ನೀವೇ ಮಾಡ್ಕೊಡ್ತೀರಾ ಅದನ್ನು? ಮಾಡ್ಬೋದು ಸರ್, ಆರಾಮ, ಅದು ಏನು ತೊಂದರೆ ಇಲ್ಲ. ಜಸ್ಟ್ ಸೆಟಪ್ನ ತೆಗೆದುಬಿಟ್ಟು ಹಾಕ್ಬಿಟ್ಟು ಬೆಸ್ಕಾಮ್ ಒಂದು ಅಪ್ಲಿಕೇಶನ್ ಆಗಬೇಕು, ಈ ಥರ ಆಗಿದೆ ಅಂತ, ಅದನ್ನು ತೆಗೆದುಬಿಟ್ಟು ಮಾಡಿ ಕೊಡ್ಬೋದು. ಬೇಸಿಕ್ ಸೆಟಪ್ ನೋಡಿದ್ದೀರಾ, ಪ್ಯಾನಲ್ಸ್ ಯಾವ ಥರ ಬರುತ್ತೆ, ಇನ್ವರ್ಟರ್ ಯಾವ ಥರ, ಏನು ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ, ಎಲ್ಲ ಡೀಟೇಲ್ಸು ಕಲಿಸಿದ್ದೀವಿ. ಇನ್ ಕೇಸ್ ಇವಾಗ ಪೂರ್ತಿ ವೀಡಿಯೋ ನೋಡಿ ನಿಮಗೆ ಡೌಟ್ ಇತ್ತಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ. 10 ಗಂಟೆಯಿಂದ 6 ಗಂಟೆ ತನಕ ನಮ್ಮ ಆಫೀಸ್ ಇರುತ್ತೆ. ಮಂಡೇ ಟು ಸ್ಯಾಟರ್ಡೇ ರನ್ನಿಂಗ್ ಇರುತ್ತೆ ನಮ್ಮದು. ಸಂಡೇ ಮಾತ್ರ ರಜಾ ಇರುತ್ತೆ, ಹಬ್ಬ ಇರುವಾಗ ರಜಾ ಇರುತ್ತೆ. ಬೆಸ್ಟ್ ಅಂದಿ ಥರ ಟೆರೆಸ್ ಫೋಟೋ, ಬಿಲ್ಡಿಂಗ್ ಫೋಟೋ, ನಿಮ್ಮದು ಮೀಟ್ರ್ ಫೋಟೋ ಮತ್ತು ನಿಮ್ಮದು ಏನಿದೆ ಕರೆಂಟ್ ಬಿಲ್, ಅದನ್ನು ವಾಟ್ಸಪ್ ಮಾಡಿಬಿಡಿ. ಯಾಕಂದರೆ ವಾಟ್ಸಪ್ ಏನು ಕರೆಂಟ್ ಬಿಲ್ ಅಂತೀವಿ ಅಂದರೆ ನಿಮಗೆ ಸ್ಯಾಂಕ್ಷನ್ ಲೋಡ್ ಎಷ್ಟಿದೆ, ಕನ್ಸಪ್ಷನ್ ಎಷ್ಟಿದೆ, ಆ ಡೀಟೇಲ್ಸ್ ಎಲ್ಲ ಗೊತ್ತಾಗಬೇಕು. ಅದ್ರ ಪ್ರಕಾರ ನಿಮಗೆ ನಾವು ಕೊಟೇಷನ್ ಶೇರ್ ಮಾಡ್ತೀವಿ. ನೀವು ಎಷ್ಟು ಅಂದಿದ ಮೇಲೆ ಸೈಟ್ ವಿಸಿಟ್ ಬಂದುಬಿಟ್ಟು ಈ ಸೆಟಪ್ನ ಮಾಡಿಕೊಡ್ತೀವಿ. ಅಪ್ರಾಕ್ಸಿಮೇಟ್ಲಿ ಮೆಟೀರಿಯಲ್ ತಲುಪಿದ ಮೇಲೆ ಮ್ಯಾಕ್ಸಿಮಮ್ 2 to 3 ಡೇಸ್ ಒಳಗಡೆ ಸೆಟಪ್ ಆಗಿಬಿಡುತ್ತೆ. ಅದಾಗಿ ನಾವು ಅಪ್ಲೈ ಮಾಡಿದ ಮೇಲೆ ಒಂದು 15 to 20 ಡೇಸ್ ಒಳಗೆ ನಿಮ್ಮ ಅಕೌಂಟ್ಗೆ ನಿಮ್ಮ ಸಬ್ಸಿಡಿ ಅಮೌಂಟ್ನ ಬಂದುಬಿಡುತ್ತೆ. ಸೊ ಡೌಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ. ಸೊ ನಮ್ಮ ಆಸೆ ಏನಿರೋದಂದರೆ, ನಮ್ಮ ಸೋಲಾರ್ ಅಂತ ನಮ್ಮದೊಂದು ಲೋಗೋ ಇದೆ, ನಮ್ಮದೊಂದು ಟ್ಯಾಗ್ ಲೈನ್ ಇದೆ, ಸೋಲಾರ್ ಡಸ್ ವರ್ಕ್ ಅಂತ. ಹಂಗಂದರೆ ಸೋಲಾರ್ ವರ್ಕ್ ಆಗುತ್ತಂತ. ಸೊ ನಮ್ಮ ಏನಂದರೆ, ಬ್ಯಾಂಗ್ಳೂರು ಎಷ್ಟು ಜನ ಇದ್ದಾರೋ ಜಾಸ್ತಿ ಕರೆಂಟ್ ಬಿಲ್ ಕಟ್ತಾ ಇದ್ದ, ಈ ಥರ ಪ್ಯಾನಲ್ ಹಾಕಿ ನಿಮ್ಮ ಕರೆಂಟ್ ಬಿಲ್ನ ಕಡಿಮೆ ಮಾಡಿ, ಮಿಕ್ಕಿದ 20-25 ವರ್ಷ ಏನಿದೆಯೋ ನಿಮ್ಮ ಟೆರೆಸಲ್ಲಿರೋ ಪ್ಯಾನಲ್ ನಿಮಗೆ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿಕೊಡುತ್ತೆ. ಅದು ಹಾಕಿರೋ ಕಸ್ಟಮರ್ಸ್ ತುಂಬ ಇದೆ. ಮುಂದಿನ ವೀಡಿಯೋನಲ್ಲಿ ಏನು ಮಾಡ್ತೀವಿ ಅಂದರೆ, ಕಸ್ಟಮರ್ ಹಾಕಿ ಅವ್ರು ಎಲ್ಲ ಬೆನಿಫಿಟ್ಸ್ನ ಏನು ತೊಗೊಂಡಿದ್ದಾರೋ ಆ ಕಸ್ಟಮರ್ ಬಾಯಿಂದನೇ ಅವ್ರು ಅಂತಾರೆ. ಆ ವಿಡಿಯೋ ನೆಕ್ಸ್ಟ್ ಹಾಕ್ತೀವಿ ಬೇಗ, ಆವಾಗ ಬೇಗ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.